ರೈತ ಬಂದರೆ ನಾನು ಸಂತೋಷ್ ಗೌಡ ವೆಲ್ಕಮ್ ಸೀಡ್ಸ್ ಪ್ರತಿನಿಧಿ. ಈಗ ನಮ್ಮ ವೆಲ್ಕಮ್ ಕಂಪ್ನಿಯ ವಾಲಿ ಟೊಮೊಟೊ ತಳಿ ಬೆಳೆ ವೀಕ್ಷಣೆಗೆ ನಮ್ಮ ಮಾದರಿ ರೈತರು ಬಂದಿದ್ದಾರೆ. ನಮಸ್ಕಾರ ಅಣ್ಣ. ಅಣ್ಣ ಯಾವ ಊರಣ್ಣ? ಸಿದ್ದೇನೂರು. ಅಣ್ಣ ನಿಮ್ಮ ಹೆಸರು ಅಣ್ಣ? ನಾಗರಾಜ್ ಅಣ್ಣ. ಈಗ ನೀವು ನಮ್ಮ ವೆಲ್ಕಮ್ ಕಂಪ್ನಿ ವಾಲಿ ಟೊಮೊಟೊ ತಳಿ ನೋಡ್ತಾ ಇದ್ರಲ್ಲ, ಇದ್ರ ಅಭಿಪ್ರಾಯ, ಈಗ ಕೈಲು ಹಣ್ಣು ಹಿಡಿದಿದ್ದೀರಾ, ಇದ್ರ ಅಭಿಪ್ರಾಯ ಏನು ಹೇಳಕ್ಕೆ ಇಷ್ಟಿದ್ದೀರಾ ಅಣ್ಣ? ನನಗೆ ತುಂಬ ಹಿಡಿಸಿದೆ ಇದು. ಈ ಥರ ಟೊಮೊಟೊ ನಾನು ಸುಮಾರು 3 ವರ್ಷದಿಂದ ಬೆಳೆ ಮಾಡ್ತಾ ಇದ್ದೀನಿ. 10-20 ಗಂಟೆ ಈ ಥರ ಒಂದೇ ವೆರೈಟಿ ಬಂದಿರತಕ್ಕಂಥ ಕಾಯಿನ ನಾನು 8ನೇ ಕಟಿಂಗ್ ಅಲ್ಲಿ ಈ ಥರದ ಒಂದೇ ಮುಟ್ಟ ಬರ್ತಾ ಇದೆ. ಈ ಥರ ಕೂದಲು ಟೊಮೊಟೊನೇ ನೋಡಿಲ್ಲ ನಾನು ಬೆಳೆದಿರ್ತಕ್ಕಂಥ ನನ್ನ ಅನುಭವದಲ್ಲಿ. ಆದರೂ ಸುಧಾ ನಮ್ಮ ಮಾದೇಸ್ವಾಮಿ ಅವರು ಈ ಜಮೀನಲ್ಲಿ ಮಾಡಿ ನಾವು 0% ಅಲ್ಲಿ ನಾನು ಈ ಬೆಳೆ ಬೆಳೆದಿದ್ದೀನಿ ಅಂತ ಹೇಳಿದ್ರೆ ತುಂಬಾ ಖುಷಿಯಾಗಿದೆ. ನಮಗಂತೂ ಇದು ಹೇಳ್ಬೇಕು ಅಂದ್ರೆ ನಮ್ಗೆ ಮಾತು ಯಾವ ತರ ಮಾತಾಡ್ಬೇಕು ಅಂತ ಮಾತೇ ಗೊತ್ತಾಯ್ತಾ ಇಲ್ಲ. ಅಷ್ಟರ ಮಟ್ಟ ನಮ್ಮ ಮಾದೇಶಮ್ಮಣ ಚೆನ್ನಾಗಿ ಬೆಳೆದಿದ್ದಾರೆ. ನಮಸ್ಕಾರ. ನಿಮ್ಮ ಹೆಸರು ಅಣ್ಣ? ಯೋಗೀಶ್ ಅಣ್ಣ. ಯೋಗೀಶ್ ಅಣ್ಣ, ನೀವು ಯಾವ ಊರಣ್ಣ? ಕಲ್ಲಳೆ ಅಣ್ಣ. ಈಗ ನೀವು ನಮ್ಮದು ವಾಲಿ ಟೊಮೊಟೊ ತಳಿ ಬೆಳೆ ವೀಕ್ಷಣೆ ಮಾಡ್ತಾ ಇದ್ದೀರಾ, ಆಗ ಕೈಲು ಹಣ್ಣು ಹಿಡಿದಿದ್ದೀರಾ. ಈ ಬೆಳೆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಹೇಳಕ್ಕೆ ಇಷ್ಟಪಡ್ತೀರಣ್ಣ? ಒಳ್ಳೆ ಚೆನ್ನಾಗಿದೆ ನೋಡಕ್ಕೆ. ಮಾರ್ಕೆಟಿಂಗ್ ಚೆನ್ನಾಗಿರುತ್ತೆ. ಅಂದ್ರೆ ಇವರು ಲೋ ಬಜೆಟ್ ಮಾಡಿದಂತ ಇದಾರ. ಗಿಡ ಸ್ಟೈಟ್ ಇಲ್ದಾರೆ, ಇಳುವರಿ ಚೆನ್ನಾಗಿದೆ. ಹಾಗೆ ನಿಮ್ಮ ಹೆಸರು ಅಣ್ಣ? ಬಸವಣ್ಣ ಅವರೇ, ನೀವು ಕೈಲಿ ಹಣ್ಣು ಹಿಡಿದಿದ್ದೀರಾ, ಹಾಗೆ ನೀವು ನಮ್ಮ ವೆಲ್ಕಮ್ ಕಂಪ್ನಿ ವಾಲಿ ಟೊಮೊಟೊ ತಳಿ ಬೆಳೆ ಬಗ್ಗೆ ಅಭಿಪ್ರಾಯ ಏನು ಹೇಳಕ್ಕೆ? ಗಟ್ಟಿ ಇದೆ ಸರ್, ತುಂಬಾ ಗಟ್ಟಿ. ಬನ್ನಿ ಮುಂದೆ ಬನ್ನಿ. ತುಂಬಾ ಗಟ್ಟಿ ಇದೆ. ಈ ವೆದರ್ ಅಲ್ಲಿ ಚೆನ್ನಾಗಿದೆ. ವರ್ಷ ಪೂರ್ತಿ ಆಗುತ್ತಣ್ಣ, ಮಳೆಗಾಲ ಇದೆ ಅಂತದ್ರಲ್ಲಿ ಇದು ಚೆನ್ನಾಗಿ ಬಂದಿದೆ. ಅದರಿಂದ ತುಂಬಾ ಇಷ್ಟ ಆಯ್ತು ಅಣ್ಣ. ಒಟ್ಲಲ್ಲಿ ಈಗ ನಿಮ್ಮ ಗ್ರಾಮಸ್ಥರಲ್ಲಿ ಅಣ್ಣ, ನವೀಲೂರಲ್ಲಿ ನಿಮ್ಮ ಸ್ನೇಹಿತರು, ನಿಮ್ಮ ರೈತರಿಗೆಲ್ಲ ವಾಲಿ ಟೊಮೊಟೊ ತಳಿನ ಧೈರ್ಯವಾಗಿ ಮಾಡಿ ಅಂತ. ಹಾಗೆ ನಮ್ಮ ಕುಂಬ್ರಳ್ಳಿ ನರ್ಸರಿ ಸಾಹುಕಾರರು ಅಣ್ಣ, ನೀವು ಬಂದಿದ್ದೀರಾ, ಇದ್ರ ಬಗ್ಗೆ ಇನ್ನೊಂದ್ಸತಿ ಏನು ಹೇಳಕ್ಕೆ ಇಷ್ಟಪಡ್ತೀರಣ್ಣ? ಸರ್, ತುಂಬ ಚೆನ್ನಾಗಿದೆ. ಎಲ್ಲ ವೆರೈಟಿನೂ ಹಾಕಿ ನಾವು ತೋರಿಸಿದ್ದೀವಿ ಪ್ರತಿಯೊಬ್ಬ ರೈತರಿಗೂ ಕೂಡ. ಇದು ವೆಲ್ಕಮ್ ಸೀಡ್ಸ್ ವಾಲಿ ಟೊಮೊಟೊ ತುಂಬ ಚೆನ್ನಾಗಿದೆ. ತುಂಬ ಎಷ್ಟೇ ಬಡತನ ಇದ್ದಂಥ ರೈತರು ಕೂಡ ಇದನ್ನು ಮಾಡ್ಬೋದು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ ಅಣ್ಣ. ನಿಮ್ಮ ಬಗ್ಗೆ ಅಣ್ಣ ಚೆನ್ನಾಗಿದೆ, ಧೈರ್ಯವಾಗಿ ರೈತರು ಹೆಚ್ಚೆಚ್ಚಾಗಿ ಮಾಡ್ಬೋದು. ಓಕೆ, ಧನ್ಯವಾದ. ಚೆನ್ನಾಗಿದೆ.